ಪೌರ ಕಾರ್ಮಿಕರು ಹೋರಾಟವನ್ನ ಮಾಡ್ತಾರೆ, ಪ್ರತಿಭಟನೆಯನ್ನ ಮಾಡ್ತಾರೆ. ಅವರು ಪ್ರತಿಭಟನೆ ಮಾಡಿದ್ರೆ ಯಾವ ರೀತಿಯಾಗಿರುತ್ತೆ ಸ್ಥಿತಿ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಮತ್ತೆ ಗಾರ್ಡನ್ ಸಿಟಿ ಹೋಗಿ ಗಾರ್ಬೇಜ್ ಸಿಟಿ ಆಗತ್ತಾ, ಸಿಲಿಕಾನ್ ಸಿಟಿ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಕೆಲಸ ಖಾಯಂಗೊಳಿಸದ ಹಿನ್ನೆಲೆಯಲ್ಲಿ ಪೌರ ಕಾರ್ಮಿಕರು ಮುಷ್ಕರವನ್ನ ಕೈಗೊಂಡಿದ್ದಾರೆ. ಕಸ ಗುಡಿಸುವ ಪೌರ ಕಾರ್ಮಿಕರು ಇವತ್ತಿನಿಂದಲೇ ಮುಷ್ಕರವನ್ನ ಆರಂಭ ಮಾಡಿದ್ದಾರೆ. ಅಧಿಕಾರಿಗಳ ಎಡವಟ್ಟಿಗೆ ಐಟಿ ಸಿಟಿಯ ಮಾನ ಹರಾಜಾಗತ್ತಾ ಅನ್ನುವಂತಹ ಪ್ರಶ್ನೆ ಈಗಾಗಲೇ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಆಗಿರುವಂತಹದ್ದು ಇಲ್ಲಿನ ಒಂದು ಮಾನ ಹೋದಂತಹ ವಿಚಾರವನ್ನ ನಮ್ಗೆ ಗೊತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕುಖ್ಯಾತಿಯನ್ನು ಪಡೆಯುತ್ತಿದೆ. ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಮಿಕರ ನೇಮಕಾತಿಯಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ ಅನ್ನುವ ಆರೋಪದ ಜೊತೆಗೆ ಕೂಡಲೇ ನೇಮಕಾತಿಯ ಆದೇಶವನ್ನ ರದ್ದು ಮಾಡಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೆಲಸವನ್ನ ಸ್ಥಗಿತಗೊಳಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಪೌರ ಕಾರ್ಮಿಕರು. ಬಿಬಿಎಂಪಿ ಕೇಂದ್ರ ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾವು ಪೊರಕೆ ಹಿಡಿಯಲ್ಲ, ಬೀದಿ ಗುಡಿಸಲ್ಲ ಅಂತ ಹೇಳಿದ್ದಾರೆ 16,000 ಕಾರ್ಮಿಕರು. ಕಳೆದ ತಿಂಗಳು ರಾಜ್ಯ ಸರ್ಕಾರ ಬಿಬಿಎಂಪಿ ವಿಚಾರವಾಗಿ ಆದೇಶ ಮಾಡಿ ಮೊದಲ ಹಂತದಲ್ಲಿ 3,643 ಕಾರ್ಮಿಕರನ್ನ ನೇರ ನೇಮಕಾತಿ ಮಾಡಲು ಸೂಚಿಸಿತ್ತು. ಆದರೆ ಬಿಬಿಎಂಪಿ ಅಧಿಕಾರಿಗಳು ನೇಮಕಾತಿ ಹೆಸರಲ್ಲಿ ವ್ಯಾಪಾರಕ್ಕಿಳಿದಿದ್ದಾರೆ ಅನ್ನುವ ಆರೋಪವು ಕೇಳಿ ಬಂದಿದೆ. ಇದಕ್ಕಾಗಿ ಈಗ ಪೌರ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದು ಕೂಡಲೇ ನೇಮಕಾತಿ ಆದೇಶ ರದ್ದು ಮಾಡಿ, ಯಾಕಂದ್ರೆ ಇಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ ಅನ್ನುವ ಕಾರಣಕ್ಕಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಸಗುಡಿಸುವ ಪೌರ ಕಾರ್ಮಿಕರು ನಾವು ಯಾವುದೇ ಕಾರಣಕ್ಕೂ ಪೊರಕೆ ಹಿಡಿಯಲ್ಲ, ಬೀದಿ ಗುಡಿಸಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದು 16,000 ಕಾರ್ಮಿಕರು ಪ್ರತಿಭಟನೆಗೆ ಇಳಿದಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಶರಣು ಹಂಪಿ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಈಗ ಹಲವು ಬಾರಿ ಇವರು ಮನವಿಯನ್ನ ಮಾಡ್ಕೊಂಡ್ರು, ಅನೇಕ ಬಾರಿ ಪ್ರತಿಭಟನೆಯನ್ನ ಮಾಡಿದ್ರು. ಈಗ ಮತ್ತೆ ಇಂತಹದ್ದೇ ರೀತಿಯಾದಂತಹ ಒಂದು ಕೆಲಸ ಕಾರ್ಯಗಳು ಆಗ್ತಾ ಇರುವಂತದ್ದು. ಈಗ ಪೌರ ಕಾರ್ಮಿಕರು ಪ್ರತಿಭಟನೆ ಮಾಡಿದ್ರೆ ಯಾವ ರೀತಿಯಾಗಿ ಇರತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಒಂದ್ಸಲ ಈ ರೀತಿಯಾದಂತಹ ಕೆಲಸದಿಂದಾಗಿಯೇ ಕುಖ್ಯಾತಿಯನ್ನ ಪಡೆದಿತ್ತು, ಗಾರ್ಬೇಜ್ ಸಿಟಿಯಾಗಿ ಮಾರ್ಪಾಡಾಗಿತ್ತು. ಸೊ ಈಗ ಇವರ ಬೇಡಿಕೆಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆಯಾ? ನವಿತಾ, ಸಿಲಿಕಾನ್ ಸಿಟಿ ಗಾರ್ಬೇಜ್ ಸಿಟಿ ಆದ್ರೆ ಅದಕ್ಕೆ ಪ್ರಮುಖ ಕಾರಣ ನಿಜವಾಗ್ಲೂ ಕೂಡ ಕಸ ಸಂಗ್ರಹಣೆ ಮತ್ತು ವಿಲೇವಾರಿ ಮಾಡುವಂತಹ ಪೌರ ಕಾರ್ಮಿಕರು. ಆ ಪೌರ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡಿದ್ರೆ, ಕೆಲಸಕ್ಕೆ ಗೈರಾದ್ರೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದು ಈ ಹಿಂದೆ ಬೆಂಗಳೂರಿನಲ್ಲಿ ನಮ್ಗೆಲ್ರಿಗೂ ಕೂಡ ಗೊತ್ತಾಗಿದೆ. ಈಗ ಅದೇ ರೀತಿಯಾದಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬಿಬಿಎಂಪಿಯ ಕೇಂದ್ರ ಕಚೇರಿ ಮುಂಭಾಗದಲ್ಲಿ 16,000ಕ್ಕೂ ಹೆಚ್ಚು ಜನ ಏನು ಪೌರ ಕಾರ್ಮಿಕರು ಏನಿದ್ದಾರೆ ಇವರೇ ಕಸ ವಿಲೇವಾರಿ ಮಾಡೋದು, ಸಂಗ್ರಹಣೆ ಮಾಡೋದು. ಸೊ ಇವರು ಈಗ ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ ಅಂತೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಇರೋದು, ಈ ಪೌರ ಕಾರ್ಮಿಕರನ್ನ ಈಗಾಗಲೇ ಸರ್ಕಾರ ನೇಮಕಾತಿ ಮಾಡ್ಕೊಳ್ತಾ ಇದೆ. ನೇಮಕಾತಿ ಮಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ತೆಗೆದುಕೊಂಡಂತ ಮಾನದಂಡ ಏನಿದೆ ಇದು ಅಸಮರ್ಪಕವಾಗಿದೆ. ಯಾರು ದುಡ್ಡು ಕೊಟ್ಟಿದ್ದಾರೆ ಅವರನ್ನ ಮೊದಲು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. 16 ವರ್ಷ, 18 ವರ್ಷ, 12 ವರ್ಷ ಕೆಲಸ ಮಾಡಿದವ್ರನ್ನು ಕೂಡ ಆಯ್ಕೆ ಮಾಡ್ಕೊಳ್ತಾ ಇಲ್ಲ. 2 ವರ್ಷ, 3 ವರ್ಷ ಕೆಲಸ ಮಾಡದಂತ ಪೌರ ಕಾರ್ಮಿಕರನ್ನೇ ಆಯ್ಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಬೇಕಾದಂತ ದಾಖಲೆಗಳನ್ನು ಕೂಡ ಈಗಾಗಲೇ ಬಿಬಿಎಂಪಿಯ ಕೇಂದ್ರ ಕಚೇರಿಗೂ ಕೂಡ ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇಂದಿನಿಂದ ಬೆಂಗಳೂರಿನಲ್ಲಿ ನಾವು ಕಸವನ್ನ ವಿಲೇವಾರಿ ಮಾಡೋದಿಲ್ಲ, ಸಂಗ್ರಹಣೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಬಹಳಷ್ಟು ನಿಜವಾಗ್ಲೂ ಕೂಡ ದೊಡ್ಡ ಸ್ಥಿತಿಗೆ ನಿರ್ಮಾಣಕ್ಕೆ ಇದು ಅಡ್ಡಿಯಾಗುತ್ತೆ. ಈಗಾಗಲೇ ಕೇಂದ್ರ ಕಚೇರಿಯ ಮುಂಭಾಗದಲ್ಲಿ ಎಲ್ಲರೂ ಕೂಡ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇವರ ಪ್ರಮುಖವಾದಂತ ಬೇಡಿಕೆ 3,243 ಈಗೇನು ಸಿಬ್ಬಂದಿಗಳ ನೇಮಕಾತಿ ಮಾಡ್ತಾ ಇದ್ದಾರೆ ಪೌರ ಕಾರ್ಮಿಕರಿಗೆ. ನಿಜವಾಗ್ಲೂ ಕೂಡ ಒಳ್ಳೆ ಸುದ್ದಿ. ಆದ್ರೆ ಯಾರು ಅರ್ಹರಿದ್ದಾರೆ ಆ ಅರ್ಹರಿಗೆ ತೆಗೆದುಕೊಳ್ತಾ ಇಲ್ಲ, ಅವರನ್ನ ಆಯ್ಕೆ ಮಾಡ್ಕೊಳ್ತಾ ಇಲ್ಲ. ಪಟ್ಟಿಯಲ್ಲಿ, ತಾತ್ಕಾಲಿಕ ಪಟ್ಟಿಯಲ್ಲಿ ಆಯ್ಕೆ ಮಾಡ್ಕೊಂಡಿರೋದು ನಿಜವಾಗ್ಲೂ ಕೂಡ ಹೊಸದಾಗಿ ಬಂದಂತವ್ರು, ಅಂದ್ರೆ 2ರಿಂದ 3 ವರ್ಷ ಕೆಲಸ ಮಾಡಿದಂತವ್ರನ್ನ ಆಡ್ ಮಾಡ್ತಾ ಇದ್ದಾರೆ. 12ರಿಂದ 14 ವರ್ಷದವರೆಗೂ ಕೂಡ ಕೆಲಸ ಮಾಡಿದಂತ ನಿಜವಾದ ಅರ್ಹ ಫಲಾನುಭವಿಯ ಪೌರ ಕಾರ್ಮಿಕರನ್ನ ಆಯ್ಕೆ ಮಾಡ್ಕೊಳ್ತಾ ಇಲ್ಲ. ಇದರಲ್ಲಿ ಸಾಕಷ್ಟು ರೀತಿಯಾದಂತ ಭ್ರಷ್ಟಾಚಾರ ಆಗ್ತಾ ಇದೆ. ತಮಗೆ ಬೇಕಾದವರಿಗೆ ಹಿರಿಯ ಅಧಿಕಾರಿಗಳು ನೇಮಕನ ಮಾಡ್ಕೊಳ್ತಾ ಇದ್ದಾರೆ, ಪಟ್ಟಿಯಲ್ಲಿ ಆಡ್ ಮಾಡ್ತಾ ಇದ್ದಾರೆ. ಈ ರೀತಿ ಆಗ್ಬಾರ್ದು ಅಂತ ಹೇಳಿ ಈಗ ನೊಂದಂತ ಪೌರ ಕಾರ್ಮಿಕರೇನಿದ್ದಾರೆ ಎಲ್ಲರೂ ಕೂಡ ಈಗ ಒಟ್ಟುಗೂಡಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದರ ಇಂಪ್ಯಾಕ್ಟ್ ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಮಾಡಲಿಕ್ಕೆ ಮತ್ತು ಸಂಗ್ರಹಣೆ ಮಾಡಲಿಕ್ಕೆ ಯಾರು ಅನ್ನುವಂತ ಪ್ರಶ್ನೆನೂ ಕೂಡ ಎದುರಾಗಿದೆ. ಒಂದು ವೇಳೆ
ಒಂದು ದಿನ 2 ದಿನ 3 ದಿನ ಏನಾದರೂ ಕಸ ಎದ್ದೇ ಇದ್ರೆ ನಮ್ಮ ಏರಿಯಾಗಳಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ಇದೆ ಅನ್ನೋದು ಈ ಹಿಂದೆ ಗೊತ್ತಾಗಿತ್ತು. ಸಿಲಿಕಾನ್ ಸಿಟಿ ಅದು ಗಾರ್ಬೇಜ್ ಸಿಟಿ ಆಗಿ ಸಾಕಷ್ಟು ಕುಖ್ಯಾತಿ ಪಡೆದಿತ್ತು. ಮಳೆಗಾಲದಲ್ಲಿ ಯಾವ ರೀತಿಯಾಗಿ ಬೆಂಗಳೂರಲ್ಲೇ ಮುಳುಗುತ್ತೆ ಅನ್ನೋ ರೀತಿಯಾದ ಪರಿಸ್ಥಿತಿ ಇದೆ. ಈಗ ಗಾರ್ಬೇಜ್ ಎದ್ದೇ ಇದ್ರೆ ಮತ್ತಷ್ಟು ಕುಖ್ಯಾತಿ ಗಳಿಸುವಂತ ಸಾಧ್ಯತೆ ಹೆಚ್ಚಾಗಿದೆ. ಇದಕ್ಕೆ ಅವಕಾಶವನ್ನ ಬಿಬಿಎಂಪಿ ಕೊಡಬಾರ್ದು. ನವಿತಾ, ಓಕೆ, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ.